ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಶ್ರೀರಾಮನವಮಿ. ರಾಮನವಮಿಯ ಪ್ರಯುಕ್ತ ಎಲ್ಲ ಕಡೆನೂ ಪಾನಕ, ಮಜ್ಜಿಗೆ, ಕೋಸಂಬರಿನ ಪ್ರಸಾದವಾಗಿ ಕೊಡ್ತಾ ಇರ್ತಾರೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಪಾನಕ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಒಂದು ಕರ್ಬೂಜಣ್ಣನ್ನು ತಗೊಂಡು ಅದನ್ನು ಈ ಥರ 2 ಭಾಗವಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು. ಈಗ ಇನ್ನೊಂದು ಪಾತ್ರೆ ತಗೊಂಡು ಪಾನಕ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಬೌಲಷ್ಟು ಬೆಲ್ಲವನ್ನು ಕುಟ್ಟಿ ಹಾಕೋತಾ ಇದ್ದೀನಿ. ಈಗ ಬೆಲ್ಲ ಕರಗಬೇಕು. ಅದಕ್ಕೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಈಗ ಒಂದು ಕುಟಾಣಿ ತಗೊಂಡು ಅದಕ್ಕೆ ಒಂದು 4 ಏಲಕ್ಕಿಕಾಯಿ, ಹಾಗೆ ಒಂದು 8 ಕಾಳುಮೆಣಸು, 1 ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಸೇರಿಸ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಈಗ ಕುಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಕುಟ್ಟಿದಾಗಿದೆ. ಅದನ್ನು ಈ ಪಾನಕ ಮಾಡ್ತಾ ಇದ್ದೀವಲ್ಲ ಆ ಒಂದು ಪಾತ್ರೆಗೆ ಸೇರಿಸಬೇಕು. ಇದೆಲ್ಲ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದು ಪ್ಲೇಟ್ ತಗೊಂಡು ಕಟ್ ಮಾಡಿದಂತಹ ಕರ್ಬೂಜಣ್ಣನ್ನು ನಾನು ಸಿಪ್ಪೆ ಬಿಟ್ಟು ಇನ್ನೆಲ್ಲ ಒಳಗಡೆ ಇರುವಂತಹ ತಿರುಳನ್ನೆಲ್ಲ ತಗೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಚಿಕ್ಕ ಸೌಟಿನ ಸಹಾಯದಿಂದ ಇದು ಒಳಗಡೆ ಇರೋ ಪಲ್ಪನ್ನೆಲ್ಲ ನಾವು ನೀಟಾಗಿ ತೆಗಿಬೋದು. ಈಗೆಲ್ಲ ಬಿಡಿಸ್ಕೊಂಡಿದ್ದಾಗಿದೆ. ಈಗ ಇದನ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ಈಗ ನಾವು ಸ್ಮ್ಯಾಶ್ ಮಾಡ್ಕೊಬೇಕು. ಯಾವ ಮಿಕ್ಸಿನೂ ಬೇಕಾಗಿಲ್ಲ, ಹಾಗೆ ಸ್ಮ್ಯಾಶ್ ಮಾಡ್ಕೊಬೋದು. ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ. ಈಗ ನೋಡಿ, ತುಂಬ ನುಣ್ಣಗೇನು ಬೇಡ, ಈ ಥರ ಸ್ಮ್ಯಾಶ್ ಆದರೆ ಸಾಕು. ಪಾನಕ ಕುಡಿಬೇಕಾದ್ರೆ ಈ ಥರ ತರ್ತರಿಯಾಗಿದ್ದರೆ ಚೆಂದ ಕುಡಿಯೋದಕ್ಕೆ. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಬೆಲ್ಲ ಕರಗೋದಕ್ಕೆ ಅಂತ ಬಿಟ್ಟಿರ್ತೀವಲ್ಲ ಆ ಒಂದು ಪಾನಕನ ನೀಟಾಗಿ ಸೋಸ್ಕೊಬೇಕು. ಈ ಥರ ಸೋಸೋದ್ರಿಂದ ನಾವು ಕುಟ್ಟಿದಂಥ ಏಲಕ್ಕಿ ಸಿಪ್ಪೆ ಮತ್ತು ಏನಾದರೂ ಬೆಲ್ಲದಲ್ಲಿ ಕಲ್ಲು ಮಣ್ಣು ಇದ್ದರೆ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಇವಾಗ ಆಯಿತು. ಇಲ್ಲ, ಬೆಲ್ಲ ನೀಟಾಗಿ ಚೆನ್ನಾಗೇ ಇತ್ತು, ಆದರೂ ಒಂದು ಸಲ ಸೋಸ್ಕೊಬೇಕು ಅಂತ ಸೋಸ್ಕೊಂಡೆ. ಈಗ ನಾವು ಸ್ಮ್ಯಾಶ್ ಮಾಡಿದಂಥ ಹಣ್ಣಿಂದು ಪಲ್ಪ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಪಾನಕ ರೆಡಿ ಇರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ನಿಂಬೆಹಣ್ಣನ್ನು ರಸನ ಹಾಕ್ಕೊಬೋದು. ನಾನು ಇದಕ್ಕೆ ಏನು ಸೇರಿಸ್ತಾ ಇಲ್ಲ. ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಪಾನಕನ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೆಸರುಬೇಳೆನ ನೆನೆಹಾಕಬೇಕಾಗುತ್ತೆ. ಒಂದು ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮತ್ತು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಒಂದು ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಮಜ್ಜಿಗೆ ಕಡಿಯೋ ಕೋಲಿರುತ್ತಲ್ಲ ಅದರಿಂದ ಚೆನ್ನಾಗಿ ಕಡ್ಕೊಬೇಕು. ಈಗ ಮಜ್ಜಿಗೆ ಕಡಿಯೋ ಕೋಲಿಂದ ಕಡ್ಕೊಂಡ್ರೆ ಮಜ್ಜಿಗೆ ಟೇಸ್ಟ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಮಿಕ್ಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಒಂದು ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಚೆನ್ನಾಗಿ ಈ ಥರ ಕುಟ್ಟಿ ಅದನ್ನು ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ.
ಜೀರ್ಣನೂ ಆಗುತ್ತೆ, ಹಾಗೆ ಟೇಸ್ಟು ಬರುತ್ತೆ ಅಂತ. ಈಗ ಶುಂಠಿ ಪೇಸ್ಟನ್ನೆಲ್ಲ ಸೇರಿಸಿದ ಮೇಲೆ ಇನ್ನೊಂದು ಸಲ ಮಜ್ಜಿಗೆನ ಕಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಮಜ್ಜಿಗೆಗೊಂದು ಒಗ್ಗರಣೆ ಮಾಡ್ಕೊಬೇಕು. ಒಂದು ಚಿಕ್ಕ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು 2-3 ಹಸಿರು ಮೆಣಸಿನ್ಕಾಯಿನ ಹಚ್ಚಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು. ಈ ಒಗ್ಗರಣೆನ ಮಜ್ಜಿಗೆಗೆ ಸೇರಿಸೋಣ. ಈ ಥರ ಮಾಡೋದ್ರಿಂದ ಮಜ್ಜಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕುಡಿಲಿಕ್ಕೂ ಖುಷಿಯಾಗುತ್ತೆ. ನೋಡಿ, ಇಷ್ಟಾದರೆ ಒಂದು ನೀರು ಮಜ್ಜಿಗೆ ರೆಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟೇ ಸುಲಭವಾಗಿ ನಾವು ನೀರು ಮಜ್ಜಿಗೆನ ರಾಮನವಮಿಲಿ ಮಾಡಬಹುದು. ಈಗ ನೆಕ್ಸ್ಟ್ ನಾನು ಹೆಸರುಬೇಳೆ ಕೋಸಂಬರಿನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲೇ ಹೆಸರುಬೇಳೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಹೆಸರುಬೇಳೆ ಎಲ್ಲ ನೆಂದಿದೆ. ಇಷ್ಟು ನೆಂದರೆ ಸಾಕು. ಈ ನೀರನ್ನೆಲ್ಲ ಚೆನ್ನಾಗಿ ಬಸ್ತು 1-2 ಸಲ ತೊಳೆದು ತೊಗೊಂಬರ್ತೀನಿ. ಈಗ ಒಂದು ಸೌತೆಕಾಯಿ ತೊಗೊಂಡು ಅದರ ಸಿಪ್ಪೆನೆಲ್ಲ ತಕ್ಕೊಂಡು ಈಗ ಅದನ್ನು ಸಣ್ಣಗೆ ಹಚ್ಕೊಬೇಕು. ಈಗ ಸೌತೆಕಾಯಿನೆಲ್ಲ ಸೇರಿಸಿದಾಗಿದೆ. ಮತ್ತು ಈಗ ಅದಕ್ಕೆ ನೆನಾಕಿದಂಥ ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಕ್ಯಾರೆಟ್ ತಗೊಂಡು ಅದರ ಸಿಪ್ಪೆನೆಲ್ಲ ತೆಗೆದು ಅದನ್ನು ತುರ್ಕೋತಾ ಇದ್ದೀನಿ. ಈಗ ತುರಿದಿದ್ದಂಥ ಕ್ಯಾರೆಟ್ ತುರಿನೆಲ್ಲ ಮತ್ತೆ ಹೆಸರು ಬೇಳೆಗೆ ಸೇರಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸ್ಟವ್ ಹಚ್ಚಿ ಒಂದು ಚಿಕ್ಕ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ 1 ಟೀ ಸ್ಪೂನು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಸೇರಿಸೋದ್ರಿಂದ ಕೋಸಂಬರಿ ಟೇಸ್ಟ್ ಬರುತ್ತೆ. ಮತ್ತು ಅದಕ್ಕೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿದಂಥ 3 ಹಸಿರು ಮೆಣಸಿನ್ಕಾಯಿನ ಅದಕ್ಕೇ ಸೇರಿಸಿ ಈಗ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಹೆಸರು ಬೇಳೆಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಇರುತ್ತೆ. ಇದಕ್ಕೆ ನಿಂಬೆ ಹಣ್ಣಿನ ರಸನೂ ಸೇರಿಸ್ತಾರೆ. ನಾನು ಹಾಕಿಲ್ಲ. ಬೇಕು ಅಂದರೆ ನಿಂಬೆ ಹಣ್ಣಿನ ರಸನೂ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ರಾಮನವಮಿಗೆ ಎಷ್ಟು ಈಸಿಯಾಗಿ ನೀರು ಮಜ್ಜಿಗೆ, ಪಾನಕ, ಹೆಸರು ಬೇಳೆನ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.